ವೆಲ್ಕಮ್ ಬ್ಯಾಕ್ ಟು ಪ್ರಜೂಸ್ ವ್ಲಾಗ್ಸ್ ಅಂತ ಹೇಳ್ತಾ ಇವತ್ತಿನ ಒಂದು ಶಾರ್ಟ್ ಮಿನಿ ಬ್ಲಾಗ್ ಒಂದೂವರೆ ಇಲ್ಲ 2 ನಿಮಿಷ ಇರ್ಬೋದು. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಈ ಚೈನಾ ಕೇಜ್ನ ಹೆಂಗೆ ಅಸೆಂಬಲ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಬೇಸಿಕಲಿ ನೀವು ನೋಡ್ತಾ ಇರಲ್ಲ, ಇದು ಚೈನಾ ಕೇಜು. ಸೊ ಈ ಬರ್ಡ್ಸ್ಗೆ ಪ್ರಿಫರ್ ಮಾಡೋವಂಥ ಕೇಜ್ ಇದು ನಾವು ಜಾಸ್ತಿ. ಸೊ ಇದು ನಿಮಗೆ ಇಲ್ಲಿ ಫೋಲ್ಡ್ ಆಗಿರೋದನ್ನ ಫಸ್ಟು ಈ ಒಂದು ಬಾಕ್ಸ್ ಶೇಪಿಗೆ ಬರಬೇಕದು. ಸೊ ಇಲ್ಲಿ ನೀವು ನೋಡ್ತಾ ಇರಲ್ಲ, ಇದು ಡೌನರ್ ಪಾರ್ಟ್, ಅಂದರೆ ಈ ಟ್ರೈ ಇರ್ತಾರಲ್ಲ ಆ ಪಾರ್ಟ್ ಇದು. ಸೊ ಇದು ಇದ್ರ ಕೆಳಗಡೆ ಬಂದರೆ ಈ ಸೈಡ್ ಪಾರ್ಟ್ಸ್ ಏನಿದೆಯೋ, ಈ ಸೈಡ್ ಪಾರ್ಟ್ಸ್ ಇಲ್ಲಿ ನೀವು ವೀಡಿಯೋದಲ್ಲಿ ಕಾಣಿಸ್ತಾರೆ, ಇದು ಸೈಡ್ ಪಾರ್ಟ್ ಕ್ಲೋಸ್ ಆಗುತ್ತೆ. ಸೊ ಈ ಸೈಡ್ ಹುಕ್ಸ್ ಏನಿದೆಯೋ ಅದೆಲ್ಲ ಒಳಗೆ, ಈ ಹುಕ್ಸ್ ಒಳಗೆ ಹೋಗಬೇಕು. ಆಮೇಲೆ ಈ ಕೆಳಗಿರೋ ಪಾರ್ಟು ನಿಮಗೆ ಕರೆಕ್ಟಾಗೆ ಎಡ್ಜಸ್, ಒಂದು ಎಡ್ಜಿಂದ ಇನ್ನೊಂದು ಎಡ್ಜ್ ಕರೆಕ್ಟಾಗಿ ಕವರ್ ಆಗಿ, ಈ ಕೆಳಗೆ ಅಂದರೆ ಈ ಡೌನರ್ ಪಾರ್ಟ್ದು ಒಂದು ಹುಕ್ ಇರುತ್ತೆ, ಆ ಹುಕ್ನ ನೀಟಾಗಿ ಇದ್ರೊಳಗೆ ಲಾಕ್ ಮಾಡ್ಕೊಂಡಾಗೆ ನಿಮಗೆ ಕೆಳಗಡೆ ಗ್ಯಾಪ್ ಬರೋದು. ಆಮೇಲೆ ಈ ಸೈಡಲ್ಲಿ ಏನು ನೋಡ್ತಾ ಇದ್ದೀರಲ್ಲ, ಈ ಸೈಡಲ್ಲಿ ಈ ಇದಿರುತ್ತಲ್ಲ ಅದನ್ನ ಎಳ್ದು ನೀವು ನೀಟಾಗಿ ಸೈಡಲ್ಲಿರೋ ಕಂಬಿ ಮೇಲೆ ಕೂರಿಸ್ಬೇಕು ಅದನ್ನು. ಸೊ ಅದು ಕೂರಿಸಿದಾಗೆ ನಿಮಗೆ ಟೈಟಾಗಿ ಲಾಕ್ ಆಗೋದು, ಇಲ್ಲಾಂದರೆ ಅದು ಲಾಕ್ ಆಗಲ್ಲ. ಸೊ ಇದು ಒಂದು ಸೈಡ್ ಲಾಕ್ ಆಗಿದೆ. ಸೊ ಇನ್ನೊಂದು ಸೈಡ್ ನೀವು ನೋಡ್ಕೊಳ್ಳಿ, ಡೀಟೇಲಾಗಿ ನೋಡ್ಕೊಳ್ಳಿ ಇನ್ನೊಂದು ಸತಿ. ಸೊ ಇಲ್ಲಿ ಸೈಡ್ ಹುಕ್ಕು ಲಾಕು, ಸೈಡ್ ಹುಕ್ ಲಾಕು, ಮತ್ತು ಸೈಡ್ ಹುಕ್ ಲಾಕ್ ಇಲ್ಲೂ. ಆಮೇಲೆ ಇಲ್ಲಿ ಡೌನರ್ ಹುಕ್ಕು ಒಂದು ಪಾರ್ಟು ಎಡ್ಜಸ್ ನೀಟಾಗಿ ಕವರ್ ಆಗಬೇಕು, ಎಡ್ಜಸ್ಸಲ್ಲಿ ಎಲ್ಲೂ ಗ್ಯಾಪ್ ಸಿಗಬಾರ್ದು. ಸೊ ಇಲ್ಲಿ ಲಾಕ್ ಆದಮೇಲೆ ಮತ್ತೆ ಆ ಸೈಡ್ ಹೆಂಗೆ ನೀವು ಲಾಕ್ ಮಾಡಿದ್ರೋ ಅದೇ ರೀತಿ ಇಲ್ಲಿ ಇದನ್ನು ಲಾಕ್ ಮಾಡ್ತಾ ಬರಬೇಕು. ಸೊ ಇಲ್ಲಿಗೆ ಲಾಕ್ ಆದರೆ, ಸೊ ಇಲ್ಲಿ ನೀವು ಕರೆಕ್ಟಾಗಿ ಟ್ರೇ ಇಡ್ಬೋದು. ನೀವು ನೋಡ್ತಾ ಇರಲ್ಲ, ಇದು ಒಂದು ಕಂಪ್ಲೀಟ್ ಚೈನಾ ಕೇಕ್ ಸೆಟಪ್. ಸೊ ಇಲ್ಲಿ ಡೋರ್ ಇದೆ, ಆಮೇಲೆ ಎಲ್ಲ ನೀಟಾಗಿ ಮೇಂಟೈನ್ ಮಾಡ್ಬೋದು. ಸೊ ಇದು ಏನಕ್ಕೆ ಪ್ರಿಫರಬಲ್ ಅಂದರೆ ಕ್ಲೀನಿಂಗಿಗೆ ಎಲ್ಲ ಈಸಿ ಅಂತ ಪ್ರಿಫರ್ ಮಾಡ್ತೀನಿ. ಸೊ ಇಲ್ಲಿ ನೀವು ನೋಡ್ತಾ ಇರಲ್ಲ, ಸೊ ಕೆಳಗಡೆ ಟ್ರೇ, ಅದು ಬಿಟ್ಟರೆ ಇಲ್ಲಿ ಹುಕ್ಕು ನೀಟಾಗಿ ಇದು ಲಾಕ್ ಆಗಿರಬೇಕು ನಿಮಗೆ. ಆಮೇಲೆ ಇಲ್ಲಿ ಕೆಳಗಿನ ಈ ಹುಕ್ಸ್ ಇದೆಯಲ್ಲ, ಅಲ್ಲಿದ್ದೀನಿ ಇಡ್ಕೊ, ಅಷ್ಟೇ ಇಟ್ಕೊ. ಸೊ ಇವನು ನಮ್ಮ ಮಾಮನ ಮಗ ನಿಹಾಲ್ ಅಂತ, ಇವನು ನನಗೆ ಎಲ್ಲ ಬರ್ಡ್ಸ್ ಇದರಲ್ಲೂ ಹೆಲ್ಪ್ ಮಾಡ್ತಾ ಇರ್ತಾನೆ. ಸೊ ಇಲ್ಲಿ ನೋಡ್ತಾ ಇರಲ್ಲ, ಇದು ನೀಟಾಗಿ ಒಳಗೆ ಲಾಕ್ ಆಗಿರಬೇಕು. ಅದು ಬಿಟ್ಟರೆ ಇಲ್ಲಿ ಬ್ರೀಡಿಂಗ್ ಬಾಕ್ಸ್ ಡೋರ್ ಬರುತ್ತೆ, ತಿರ್ಗ್ಸು. ಸೊ ಇಲ್ಲಿ ನಾರ್ಮಲ್ ಡೋರ್ಸು, ಅದು ಬಿಟ್ಟರೆ ಈ ಸೈಡ್ ಹುಕ್ಸು ನೀಟಾಗಿ ಇಲ್ಲಿ ಬಂದು ಒಳಗೆ ನೀವು ಲಾಕ್ ಆಗಬೇಕು, ಈ ಸೈಡ್ ಹುಕ್ಸ್ನ. ಇದಿಷ್ಟು ಚೈನಾ ಕೇಜ್ದು ನೀಟಾಗಿ ಸೆಟಪ್ ಮಾಡಬೇಕು. ಇದಿಷ್ಟೇ ಇವತ್ತಿನ ಈ ಮಿನಿ ಬ್ಲಾಗ್ ಕಂಟೆಂಟು. ಸೊ ನೆಚ್ಚಿನ ಈ ಮುಂದಿನ ಅಪ್ಡೇಟ್ಸ್ಗಾಗಿ ಇದೇ ರೀತಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಇನ್ನೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಮ್ಮ ಈ ಮಿನಿ ಬ್ಲಾಗ್ನ ಮುಗಿಸ್ತಾ ಇದ್ದೀರಿ. ಥ್ಯಾಂಕ್ ಯು.